ಗುರು ಸ್ಯಾಮ್ಸಂಗ್ ಹೆಸರು ಕೇಳಿದಿರಲ್ಲ ಎಲ್ ಕೇಳಿರಲ್ಲ ಹೇಳಿ ಎಲ್ಲರ ಮನೇಲೂ ಕೂಡ ಈ ಬ್ರ್ಯಾಂಡ್ ನ ಪ್ರಾಡಕ್ಟ್ ಇದ್ದೇ ಇರುತ್ತೆ. ಆದ್ರೆ ಗುರು ಈ ಕಂಪನಿ ಶುರುವಾಗಿದ್ದು ಫೋನ್ ಮಾರೋದಕ್ಕಲ್ಲ ಒಣ ಮೀನ್ ಮಾರೋದಕ್ಕೆ ಅಂತ ಹೇಳಿದ್ರೆ ನಂಬ್ತೀರಾ? ಹೌದು ಗುರು, 1938ರಲ್ಲಿ ಲೀ ಬೈಂಗ್ ಚೂಲ್ ಅನ್ನೋ ವ್ಯಕ್ತಿ ಕೇವಲ 40 ಜನ ವರ್ಕರ್ಸ್ ನ ಕರ್ಕೊಂಡು ಒಂದು ಸಣ್ಣದಾಗಿ ಅಂಗಡಿನ ಶುರು ಮಾಡ್ತಾನೆ. ಆಗ ಅವರು ಚೀನಾಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದು ಮೀನು, ಹಣ್ಣು ಮತ್ತೆ ತರಕಾರಿ. ಮತ್ತೆ ಸ್ಯಾಮ್ಸಂಗ್ ಅಂದ್ರೆ ಕೊರಿಯನ್ ಭಾಷೆಯಲ್ಲಿ 3 ನಕ್ಷತ್ರಗಳು ಅಂತ ಅರ್ಥ. ಹೀಗೆ ಮೀನ್ ಮಾರ್ತಿದ್ದವರು ಟೆಕ್ ಲೋಕಕ್ಕೆ ಬಂದಿದ್ದು 1969ರಲ್ಲಿ. ಆಗ ಅವರು ಬ್ಲಾಕ್ ಅಂಡ್ ವೈಟ್ ಟಿವಿ ಮಾಡೋಕೆ ಶುರು ಮಾಡಿದ್ದು ಇವರು ಮತ್ತೆ ತಿರುಗಿ ನೋಡೇ ಇಲ್ಲ. ಇನ್ನ 1995ರಲ್ಲಿ ಕೇವಲ 2 ಉದ್ಯೋಗಿಗಳ ಜೊತೆ ಭಾರತಕ್ಕೆ ಬಂದ ಸ್ಯಾಮ್ಸಂಗ್ ಇವತ್ತು ದೇಶದ ಮನೆ ಮನೆಗೂ ತಲುಪಿದೆ. ಇವರು ಇಂಡಿಯಾದಲ್ಲಿ ಗೆದ್ದಿದ್ದೇ ಒಂದು ಮ್ಯಾಜಿಕ್ ಗುರು. ನಮ್ ಇಂಡಿಯಾದವರಿಗೆ ಮೊಸರಂದ್ರೆ ಪ್ರಾಣ ಅಂತ ಗೊತ್ತಾಗಿ ಮೊಸರು ಮಾಡೋ ಫ್ರಿಡ್ಜ್ ಅನ್ನ ತಂದ್ರು. ಮತ್ತೆ ಇಲ್ಲಿನ ಧೂಳಿಗೆ ತಕ್ಕಂತೆ ಎಸಿ ರೆಡಿ ಮಾಡಿದ್ರು. ಇದ್ರ ರಿಸಲ್ಟ್ ಇವತ್ತು ನೋಯ್ಡಾದಲ್ಲಿ ವಿಶ್ವದ ಅತಿ ದೊಡ್ಡ ಮೊಬೈಲ್ ಫ್ಯಾಕ್ಟರಿ ಆಗಿ ನಿಂತಿರೋದು. ಮತ್ತೆ ಈ ಬ್ರ್ಯಾಂಡ್ ನ ವರ್ಷದ ಆದಾಯ 1,11,000 ಕೋಟಿ, ಅದು ಭಾರತದಲ್ಲಿ. ಮೀನ್ ಮಾರೋದ್ರಿಂದ ಹಿಡಿದು ಲಕ್ಷ ಕೋಟಿ ಸಾಮ್ರಾಜ್ಯ ಕಟ್ಟಿದ ಈ ಸ್ಯಾಮ್ಸಂಗ್ ಬ್ರ್ಯಾಂಡ್ ಬಗ್ಗೆ ನಿಮಗೆ ಏನ್ ಅನಿಸ್ತು ಕಮೆಂಟ್ ಮಾಡಿ. ಇದೇ ತರ ಬ್ರ್ಯಾಂಡ್ ಸ್ಟೋರಿನ ಕೇಳಬೇಕು ಅಂದ್ರೆ ನನ್ನನ್ನ ಫಾಲೋ ಮಾಡಿ.